ಈಗ ಒಂದು ಹಾಡು ಆಡಿದ್ವಿ. ಫಸ್ಟ್ ಹಾಡು ಯಾವ್ದು ಆಡಿದ್ವಿ? ಆಶ್ರಯವು ನೀನೇ ಎಸಯ್ಯ, ನನ್ನ ಆಧಾರವು ನೀನೇ ಎಸಯ್ಯ ಅಂತ ಹೇಳಿ ಹಾಡು ಹಾಡಿದ್ವಿ ಅಲ್ವಾ? ಈ ಹಾಡಲ್ಲಿ ಭಕ್ತನು ಏನ್ ಹೇಳ್ತದನಂತಂದ್ರೆ, ಕಷ್ಟದ ದಿನದಿ ನನಗೆ ಏನ್ ಮಾಡ್ತೀಯ? ಸಹಾಯ ಮಾಡ್ತೀಯ. ಆಮೇಲೆ ಎಲ್ಲಾ ಸಮಯ ನೀನ್ ನಮ್ಮ ಜೊತೆಗಿರ್ತೀಯ ಅಂತ ಹೇಳಿ ನಾವು ಏನ್ ಮಾಡಿದ್ವಿ? ಹಾಡು ಹಾಡಿದ್ವಿ ಅಲ್ವಾ? ಇವತ್ತಿನ ಪರಿಸ್ಥಿತಿ ನೀವು ಹೇಳದಂತ ಸಾಕ್ಷಿ ಕೇಳ್ತಾ ಇದ್ದೆ ಅಲ್ವಾ? ನೀವು ಹೇಳ್ತಾ ಇದ್ರಿ ಈ ಥರ ಎಲ್ಲ ಸಂಬಂಧಿಕರೆಲ್ಲರೂ ಅನ್ಯಾಯ ಮಾಡೋರೆ, ನಾವೆಷ್ಟೇ ಅವ್ರಿಗೆ ಸಂಪಾದನೆ ಮಾಡಿಕೊಟ್ರು ಸಹ, ನಾವೆಷ್ಟೇ ದುಡಿದ್ರು ಸಹ, ನಾವೆಷ್ಟೇ ಪ್ರೀತಿಸಿದ್ರು ಸಹ ನಮ್ಮ ಸಂಬಂಧಿಕರು, ನಮ್ಮ ಬಂಧು ಮಿತ್ರರು ಏನಿಲ್ಲಪ್ಪ ಅಂದರೆ ನಿಯತ್ತಿಲ್ಲ, ನಮಗೆ ಮೋಸ ಮಾಡೋರೆ, ನಮ್ಮನ್ನೇ ಕೆಳಗಾಗಿ ತುಳಿಯೋರೆ ಎಂಬುದ್ರ ಕುರಿತಾಗಿ ನೀವು ಹೇಳಿದ್ರಿ. ಇದೆಲ್ಲ ನೋಡುವಾಗ ಇವತ್ತು ದೇವರ ಮಾರ್ಗದಲ್ಲಿರ್ತಕ್ಕಂಥ ನಮಗೆ ಏನಪ್ಪ ದೇವರು ವಿಷಯ ಅಂತಂದರೆ, ಈ ರೀತಿಯಾಗಿ ನಮಗೆ ನಮ್ಮ ಬಂಧುಗಳಿಂದ, ನಮ್ಮ ಆತ್ಮೀಯರಿಂದ ನಮಗೇನಾಗ್ತದೆ? ಸಂಕಟ, ನೋವು, ಸಮಸ್ಯೆ ಆಗ್ತದೆ. ಈ ಸಮಯದಲ್ಲಿ ನಾವು ಏನು ಮಾಡೋಕ್ಕಾಗತ್ತಪ್ಪ ಅಂತಂದ್ರೆ, ನಾವು ಏನೂ ಮಾಡೋಕ್ಕೆ ಅಸಹಾಯಕರು. ನಮ್ಮ ಕಡೆಯಿಂದ ಏನೂ ಸಹ ಪ್ರತೀಕಾರ ತೀರಿಸ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ದೇವರು ನಮ್ಮನ್ನ ಪ್ರತೀಕಾರ ತೀರಿಸ್ಕೊಳಕ್ಕೆ ದೇವರು ಕರೀಲಿಲ್ಲ. ನಾವು ಅವ್ರ ವಿರುದ್ಧವಾಗಿ ಹೋರಾಡ್ಲಿಕ್ಕಾಗಿ ಕರೀಲಿಲ್ಲ. ನಮ್ಮಲ್ಲಿ ಅವ್ರ ವಿರುದ್ಧವಾಗಿ ಹೋರಾಡತಕ್ಕಂಥ ಬಲ ಸಾಮರ್ಥ್ಯ ನಮ್ಮಲ್ಲಿಲ್ಲ ಅಲ್ವಾ? ಇವತ್ತು ಇರಾನ್ ಮೇಲೆ ಏನ್ ಮಾಡ್ತಾ ಇದೆ? ಅಮೇರಿಕ ಯುದ್ಧ ಮಾಡ್ತಾ ಇದೆ, ಇಸ್ರೇಲ್ ಯುದ್ಧ ಮಾಡ್ತಾ ಇದೆ. ಹೀಗೆ ಏನ್ ಮಾಡ್ತಾ ಇದಾರೆ? ಪರಸ್ಪರ ಹೊಡೆದಾಡ್ತಾ ಇದ್ದಾರೆ. ಯಾಕೆ? ಸ್ವಾರ್ಥದಿಂದ ಏನಾಗ್ತಾ ಇದೆ? ಇವತ್ತು ಯುದ್ಧಗಳು ನಡೀತಾ ಇದೆ. ಇವತ್ತು ಕುಟುಂಬಗಳಲ್ಲಿ ಏನ್ ನಡೀತಾ ಇದೆ? ಯುದ್ಧಗಳು, ಕುಟುಂಬಗಳಲ್ಲಿ ಜಗಳಗಳು, ಆಸ್ತಿ ವಿಚಾರಕ್ಕಾಗಿ ಜಗಳಗಳು, ಹೀಗೆ ಅನೇಕ ವಿಷಯವಾಗಿ ಏನಾಗ್ತದಪ್ಪ ಅಂತಂದ್ರೆ, ಬಲಾಢ್ಯರು ಬಲಹೀನರನ್ನ ಏನ್ ಮಾಡ್ತಾರೆ? ತುಳಿಯೋ ಕೆಲಸ ಮಾಡ್ತಾರೆ ಅಲ್ವಾ? ಬಾಯಿರೋರು ಮೂಗುರನ್ನ ಏನ್ ಮಾಡ್ತಾರೆ? ಅದುಮ್ತಾರೆ. ಅವ್ರು ಹಾಗೆ ಅವ್ರನ್ನೇ ಅದುಮ್ತಾರೆ. ಯಾರು ಸಹ ಸೌಮ್ಯವಾಗಿರತಕ್ಕಂಥವ್ರಿಗೆ ಸಹಾಯ ಮಾಡಕ್ಕೆ ಮುಂದ್ ಬರಲ್ಲ. ಯಾಕಂತಂದ್ರೆ ನಾವು ವಾಸ ಮಾಡ್ತಕ್ಕಂಥ ಈ ಭೂಮಂಡಲ ಸೈತಾನನ ಸಿಂಹಾಸನ ಇರತಕ್ಕಂಥ ಸ್ಥಳ ಎಂಬ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಈ ಭೂಮಂಡಲ ಸೈತಾನನ ಒಂದು ಏನಾಗಿದೆಯಪ್ಪ ಅಂತಂದ್ರೆ ಪ್ರಭಾವಕ್ಕೆ ಒಳಗಾಗಿದೆ ಈ ಭೂಮಂಡಲ. ಈಗ ಸೈತಾನನ ಪ್ರಭಾವಕ್ಕೆ ಭೂಮಂಡಲ ಒಳಗಾಗಿರೋದ್ರಿಂದ ಬಲಹೀನರಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಅಸಾಧ್ಯ. ಬಲಹೀನರಿಗೆ, ಸೌಮ್ಯವಾಗಿರ್ತಕ್ಕಂಥವ್ರಿಗೆ ನ್ಯಾಯ ಸಿಕ್ಕಲ್ಲ. ಯೇಸು ಸ್ವಾಮಿಗೇನೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಲ್ವಾ? ಯೇಸು ಸ್ವಾಮಿನ ಸಿಲ್ಬೆಗೆ ಹಾಕ್ರಿ ಅಂತ ಹೇಳಿ ಏನ್ ಮಾಡಿದ್ರು ಅವತ್ತು? ಆ ಯೇಸು ಸ್ವಾಮಿ ಇದ್ದಂತ ಕಾಲದಲ್ಲಿ, ಈ ಭೂಮಿಗೆ ಬಂದಂತ ಸಮಯದಲ್ಲಿ ಏನ್ ಮಾಡಿದ್ರು? ಯಹೂದ್ಯರು, ಬೇರೆ ಅನೇಕ ಜನರು ಏನ್ ಮಾಡಿದ್ರು? ಯೇಸು ಸ್ವಾಮಿ ಸಿಲ್ಬೆಗೆ ಹಾಕಕ್ಕೆ ಆತನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ರು. ಯೇಸು ಸ್ವಾಮಿ ಮೌನವಾಗೇ ಇದ್ರು ಅಲ್ವಾ? ಹಿಂಗೆ ಆತನಂತ ಒಳ್ಳೆ ಮನುಷ್ಯನಿಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳದಂಥವ್ರು, ಅವ್ರಿಗೇನೆ ಯಾರು ಸಹಾಯ ಮಾಡದೇ ಇರತಕ್ಕಂಥವ್ರು ಇವತ್ತು ಮಾನವರಾಗಿರ್ತಕ್ಕಂಥ ನಮಗೂ ಸಹ ಅದೇ ಸ್ಥಿತಿ. ನಮಗೂ ಸಹ ಯಾರು ಸಹಾಯ ಮಾಡಕ್ಕಿಲ್ಲ. ಆದ್ರೂ ನಮಗೊಂದು ನಿರೀಕ್ಷೆ ಇದೆ. ಇಷ್ಟೆಲ್ಲ ಕಷ್ಟ, ಸಮಸ್ಯೆ, ಹೋರಾಟ ಮಧ್ಯದಿರತಕ್ಕಂಥ ನಮಗೆ ದೇವ್ರ ಮಾತು ಏನಪ್ಪಾ ಅಂತಂದ್ರೆ, ಈ ಹಾಡು ಹಾಡಿದ ಹಾಗೆ, ಆಶ್ರಯವು ನೀನೇ ಎಸಯ್ಯ, ನನ್ನ ಆಧಾರವು ನೀನೇ ಎಸಯ್ಯ. ಇವತ್ತು ನಾವೇನ್ ಮಾಡಕ್ ಸಾಧ್ಯಪ್ಪ ಅಂತಂದ್ರೆ, ದೇವ್ರನ್ನ ಆಶ್ರಯಿಸ್ಕೊಳ್ಳೋದು ಬಿಟ್ರೆ ನಮ್ಮ ಹತ್ರ ಏನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಗಿಂತ ಪ್ರಭಾವಶಾಲಿಗಳು, ನಮ್ಗಿಂತ ಶಕ್ತಿಶಾಲಿಗಳು, ನಮ್ಗಿಂತ ವಿದ್ಯಾವಂತರು, ಬುದ್ಧಿವಂತರು ಆಗಿರ್ತಕ್ಕಂಥವ್ರು ನಾವು ನಮ್ಮ ಬಲ, ಶಕ್ತಿ, ಸಾಮರ್ಥ್ಯದಿಂದ, ನಮ್ಮ ಹಣದಿಂದ ಅವ್ರನ್ನ ಸೋಲ್ಸಕ್ಕಾಗಲ್ಲ. ಯಾಕಂದ್ರೆ ಅವರು ನಮ್ಮಕ್ಕಿಂತಲೂ ಎಲ್ಲಾ ವಿಷಯದಲ್ಲಿ ಅವರು ಬಲಾಢ್ಯರಾಗಿದ್ದಾರೆ. ನಾವು ಅವ್ರನ್ನ ಯಾವ ವಿಷಯದಲ್ಲಿಯೂ ಸಹ ಸೋಲ್ಸಕ್ಕಾಗಲ್ಲ. ಆದ್ರೆ ನಾವು ಮಾಡ್ಬೇಕಾಗಿದ್ದಪ್ಪ ಏನಪ್ಪಾ ಅಂದ್ರೆ, ದೇವ್ರನ್ನ ಆಶ್ರಯಿಸ್ಕೊಳ್ಬೇಕು. ಯಾಕಂತಂದ್ರೆ ಇಲ್ಲಿ ಸಂಗೀತಗಾರನ ಹೇಳ್ತಾನೆ, ಆಶ್ರಯವು ನೀನೇ ಎಸೆಯ, ನನ್ನ ಆಧಾರವು ನೀನೇ ಎಸೆಯ ಅಂತೇಳಿ. ಹಾಗೆ ನಾವು ದೇವ್ರನ್ನ ಆಶ್ರಯಿಸ್ಕೊಳ್ಳುವಾಗ ಏನ್ ಮಾಡ್ತಾನಂತಂದ್ರೆ, ದೇವ್ರ ಕಾರ್ಯ ಮಾಡ್ತಾನೆ. 1ನೇ ಚರಣ ಹೇಳ್ತದೆ, ನಿನ್ನಿಂದ ಆಗದೇ ಇರೋ ಕಾರ್ಯ ಒಂದು ಇಲ್ಲ, ನಿನ್ನಿಂದ ಎಲ್ಲ ಸಾಧ್ಯ. ನಾವು ಬಲಹೀನರಾಗಿರ್ಬೋದು, ಆದ್ರೆ ನಮ್ಮ ಒಳಗಿರ್ತಕ್ಕಂಥವನು ಬಲಾಢ್ಯ. ನಮ್ಮಿಂದ ಆಗದೆ ಇರ್ತಕ್ಕಂಥ ಕಾರ್ಯ ದೇವರಿಂದ ಆಗುತ್ತೆ. ನಾವ್ ಯಾವಾಗ ಸ್ವಾಮಿ ನನ್ನ ಪರಿಸ್ಥಿತಿಗಳು, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳು ಈ ತರ ಇದೆ ಸ್ವಾಮಿ ಅಂತ ಹೇಳಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ದೇವ್ರನ್ನ ಯಾವಾಗ ನಾವು ಆಚ್ಕೊಂತೀವೋ, ಅವಾಗ ದೇವ್ರ ಏನ್ ಮಾಡ್ತಾನೆ? ನಮ್ಮ ಪರ ನಿಂತ್ಬಿಟ್ಟು ಏನ್ ಮಾಡ್ತಾನೆ? ಆತನ ಕಾರ್ಯ ಮಾಡ್ತಾನೆ. ಯಾಕಂದ್ರೆ ದೇವರಿಂದ ಆಗದೆ ಇರತಕ್ಕಂಥ ಕಾರ್ಯ ಒಂದು ಇಲ್ಲ. ಇದುವರೆಗೆ ಆತನ ನಮ್ಮ ನಡೆಸಿದಾನೆ, ಮುಂದೆ ಆತನು ನಡೆಸ್ತಕ್ಕಂಥ ಎಬಿನೇಜರ್ ಆಗಿದ್ದಾನೆ. ಮತ್ತೆ ಕಷ್ಟದ ದಿನದಲ್ಲಿ ಆತನ ಏನ್ ಮಾಡ್ತಾನಂತೆ? ನಮ್ಮ ಜೊತೆಗಾರನಾಗಿರ್ತಾರಂತೆ. ಕಣ್ಣೀರಿನ ಸಮಯದಲ್ಲಿ ನಮ್ಮನ್ನ ಆತನ ಸಂತೈಸ್ತಕ್ಕಂಥ ಎಲ್ರೋಹಿ ಆಗಿದ್ದಾನೆ ಅಂತ ಹೇಳಿ ಇಲ್ಲಿ
ಆ ಭಕ್ತನ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಆತನ ಆಶ್ರಯಿಸ್ಕೊಳ್ಬೇಕು, ಆತನ ಆಧಾರ ಮಾಡ್ಕೋಬೇಕು. ಆವಾಗ ಏನ್ ಮಾಡ್ತಾನೆ, ದೇವರೇ ನಮ್ಮ ಪರವಾಗಿ ನಿಂತು ಜಯವನ್ನು ಕೊಡ್ತಾನೆ. ಯಾಕಂದ್ರೆ ಜ್ಞಾನೋಕ್ತಿಯಲ್ಲಿ ಈ ರೀತಿ ನೋಡ್ತೇವೆ, ಜಯವು ಯೆಹೋವನಿಂದಲೇ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರಿಂದ ಇವತ್ತು ನಮಗೆ ನಮ್ಮ ಶಕ್ತಿ ಸಾಮರ್ಥ್ಯ ಜಯಿಸಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ದೇವರನ್ನ ಆಶ್ರಯಿಸಿಕೊಳ್ಳುವಾಗ ದೇವ್ರ ಏನ್ ಮಾಡ್ತಾನೆ, ನಮ್ಮ ಬದಲು ಆತನು ಯುದ್ಧ ಮಾಡ್ತಕ್ಕಂಥವನು, ಕಾರ್ಯ ಮಾಡ್ತಕ್ಕಂಥವನು ಆತನು ಆಗಿದ್ದಾನೆ. ಇನ್ನು 2ನೇ ಹಾಡನ್ನು ಹಾಡಿದ್ವಿ, ಎಲ್ಲಾ ಕಾಲದಳು. ಈ ತರ ಪರಿಸ್ಥಿತಿಗಳಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಈ ತರ ಸಮಸ್ಯೆಗಳು, ಕಷ್ಟಗಳು, ಹೋರಾಟಗಳ ಮಧ್ಯದಲ್ಲಿ ದೇವ್ರನ್ನ ಆಶ್ರಯಿಸಿಕೊಳ್ಳೋದು ಮಾತ್ರ ಅಲ್ಲ, ಮುಂದುವರ್ಸಿ ಹಾಡಿದ್ವಿ, ಎಲ್ಲಾ ಕಾಲದಳು ಎಲ್ಲಾ ವೇಳೆ ಸ್ವಾಮಿ ನಿಮ್ಮನ್ನು ಸ್ತುತಿಸ್ತೇವೆ ಅಂತ ಹೇಳಿ. ಅಂದ್ರೆ ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಎಲ್ಲಾ ವಿಧವಾಗಿರ್ತಕ್ಕಂಥ ಸಮಯ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ದೇವ್ರಿಗೆ ಆತ್ಕೊಳ್ಳೋದು ಮಾತ್ರ ಅಲ್ಲ, ದೇವ್ರಿಗೆ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಸ್ತೋತ್ರ ಮಾಡಬೇಕು. ಯಾಕಂತಂದ್ರೆ ಆತನು ಹೊಸ ಮಾರ್ಗ ತೆಗಿತಕ್ಕಂಥವನು, ಆತ ನಮಗೆ ಸಮಾಧಾನ ಕೊಡ್ತಕ್ಕಂಥವನು ಆಗಿದ್ದಾನೆ ಅಂತ ಹೇಳಿ ಇಲ್ಲಿ ಹಾಡಲ್ಲಿ ನಾವು ನೋಡ್ತೇವೆ. ಅದರಿಂದ ನಮ್ಮ ಪರಿಸ್ಥಿತಿಗಳು ಎಂಥದ್ದೇ ಇರಲಿ, ನಾವೇನ್ ಮಾಡಬಾರ್ದಪ್ಪ ಅಂದ್ರೆ ಸೋತ್ ಹೋಗ್ಬಾರ್ದು. ಯಾವಾಗಲೂ ದೇವ್ರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಆರಾಧನೆ ಮಾಡಬೇಕು. ಕಷ್ಟ, ಸಮಸ್ಯೆ, ಇಕ್ಕಟ್ಟು, ಹೋರಾಟ, ಅನ್ಯಾಯಗಳು ನಮ್ಮ ಬಂಧು ಮಿತ್ರರಿಂದ ಬರುವಾಗ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ದೇವ್ರನ್ನ ಒಂದು ಆಶ್ರಯಿಸ್ಕೊಳ್ಬೇಕು. 2ನೇದ ದೇವ್ರಿಗೆ ನಾವು ಸ್ತುತಿಸ್ಬೇಕು. ಎಲ್ಲಾ ಕಾಲದಲ್ಲೂ ಎಲ್ಲಾ ವೇಳೆ ಯೇಸುವೆ ನಾನು ಇನ್ನನ್ನೇ ಸ್ತುತಿಸ್ತೇನೆ ಅಂತ ಹಾಡಾಡಿದ್ವಿ ಅಲ್ವಾ. ಹಾಗೆ ದೇವ್ರು ನಾವು ಸ್ತುತಿಸ್ಬೇಕು. ದೇವ್ರು ನಾವು ಸ್ತುತಿಸುವಾಗ ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರು ಹೊಸ ಮಾರ್ಗವನ್ನ ತೆರಿತಕ್ಕಂಥವ್ರಾಗಿದ್ರು. ಪೌಲ ಶೀಲರು ಸೆರೆಮನೆಯಲ್ಲಿ ಅವರು ದೇವ್ರನ್ನ ಸ್ತುತಿಸುವಾಗ, ದೇವ್ರನ್ನ ಆರಾಧಿಸುವಾಗ ಏನಾಗ್ತದೆ, ಅವ್ರಿಗೆ ಹಾಕಲ್ಪಟ್ಟಂತ ಬೇಡಿಗಳು ಕಳಿಸಿ ಬೀಳ್ತಾ ಇದೆ. ಆ ಜೈಲ್ ಏನಾಗ್ತಾ ಇದೆ, ಇದಕ್ಕಿದ್ದ ಹಾಗೆ ತೆರ್ಕೊಳ್ತಾ ಇದೆ. ಹಾಗೆ ಇವತ್ತು ನಾವು ದೇವ್ರನ್ನ ಸ್ತುತಿಸುವಾಗ ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ ಕಾರ್ಯವನ್ನು ಮಾಡ್ತಾನೆ. ದೇವ್ರನ್ನ ಆಶ್ರಯಿಸ್ಕೊಳ್ಳಿಸ್ಬೇಕು ಕಷ್ಟ, ಸಮಸ್ಯೆ, ಇಕ್ಕಟ್ಟು, ಹೋರಾಟಗಳ ಮಧ್ಯದಲ್ಲಿ. ಮತ್ತೆ ನಾವೇನ್ ಮಾಡ್ಬೇಕು, ದೇವ್ರನ್ನ 2ನೇದಾಗಿ ದೇವ್ರನ್ನ ಸ್ತುತಿಸ್ಬೇಕು. ಇನ್ನು ಮುಂದುವರ್ಸಿ ಏನ್ ಮಾಡ್ಬೇಕೆಂಬುದ ನೋಡುವಾಗ 1 ತಿಮೋತಿಯನ ಪತ್ರಿಕೆ 1ನೇ ಅಧ್ಯಾಯ ವಚನ 19ರಲ್ಲಿ ಈ ರೀತಿಯ ನೋಡ್ತಿದ್ದೇವೆ, ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡಿದುಕೋ. ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನ ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪೌಲನು ಇಲ್ಲಿ ತಿಮೋತಿಯನಿಗೆ ಪತ್ರಿಕೆ ಬರೆಯೋ ಸಮಯದಲ್ಲಿ ಹೇಳ್ತಿದ್ರೆ, ನೀನೇನ್ ಮಾಡ್ಬೇಕಾಗಿದೆ, ಒಳ್ಳೆ ಮನಸ್ಸಾಕ್ಷಿಯನ್ನ ಹಿಡ್ಕೋಬೇಕು. ಈ ತರ ಮಧ್ಯ ಸುತ್ತಮುತ್ತ ಇರ್ತಕ್ಕಂಥ ಜನರೆಲ್ಲರೂ ನಮ್ಗೆ ಅನ್ಯಾಯ ಮಾಡ್ತಕ್ಕಂಥವ್ರು, ನಮ್ಮನ್ನು ತುಳಿತಕ್ಕಂಥವ್ರು, ನಮಗೆ ಕೇಡು ಬಯಸ್ತಕ್ಕಂಥವ್ರು ಆದಂತ ಜನರು ಇದ್ದಾಗ್ಯೂ ಸಹ ನಾವೇನ್ ಮಾಡಬಾರ್ದಪ್ಪ ಅಂದ್ರೆ ಅವ್ರ ಹಾಗೆ ನಾವು ಕೀಳ್ಮಟ್ಟಕ್ಕೆ ಇಳಿಬಾರ್ದು, ಅವ್ರ ಹಾಗೆ ನಾವು ಆಗ್ಬಾರ್ದು. ಬದಲಾಗಿ ಏನ್ ಮಾಡ್ಬೇಕು, ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ 3ನೇದಾಗಿ ಫಸ್ಟ್ ದೇವ್ರನ್ನ ಆಶ್ರಯಿಸ್ಕೊಳ್ಬೇಕು, ದೇವ್ರು ಸ್ತುತಿಸ್ಬೇಕು. ಮುಂದುವರ್ಸಿ 3ನೇದಾಗಿ ಏನ್ ಮಾಡ್ಬೇಕು, ಒಳ್ಳೆ ಮನಸ್ಸಾಕ್ಷಿನ ನಾವು ಇಟ್ಕೋಬೇಕು, ಒಳ್ಳೆ ಮನಸ್ಸಾಕ್ಷಿನ ಇಟ್ಕೋಬೇಕು. ಆಮೇಲೆ ಮುಂದುವರ್ಸಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಂಬಿಕೆಯನ್ನ, ಕ್ರಿಸ್ತ ನಂಬಿಕೆಯನ್ನ ಏನ್ ಮಾಡ್ಬೇಕು, ಹಿಡ್ಕೋಬೇಕು. ದೇವ್ರನ್ನ ಆಶ್ರಯಿಸೋದು, ಸ್ತುತಿಸೋದು ಮಾತ್ರ ಅಲ್ಲ, ಒಳ್ಳೆ ಮನಸ್ಸಾಕ್ಷಿನ ಇಟ್ಕೋಬೇಕು. ಆಮೇಲೆ ಕ್ರಿಸ್ತ ನಂಬಿಕೆಯಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಗಟ್ಟಿಯಾಗಿ ಇಟ್ಕೋಬೇಕು. ನಂಬಿಕೆನ ಬಿಡಬಾರ್ದು ದೇವ್ರ ಮೇಲೆ. ನಂಬಿಕೆಯಿಂದ ನಾವು ಮುಂದೆ ಸಾಗುವಾಗ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ದೇವ್ರು ನಮ್ಮನ್ನು ಆಶೀರ್ವದಿಸಿ ನಡೆಸ್ತಕ್ಕಂಥವನಾಗಿದ್ದಾನೆ. ಅದರಿಂದಲೇ ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ನಂಬಿಕೆ ಬಿಡಬಾರ್ದು. ನಾವು ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡ್ಕೋಬೇಕು. ನಾವು ಎಂತ ಪರಿಸ್ಥಿತಿಯಲ್ಲಿ, ಈ ತರ ಅನ್ಯಾಯಗಳು ನಡೆಯುವಾಗ, ಅಕ್ರಮಗಳು ನಡೆಯುವಾಗ, ಈ ತರ ನಮಗೆ ಮೋಸಗಳು ನಡೆಯುವಾಗ ನಾವೇನ್ ಮಾಡಬಾರ್ದು ಅಂದ್ರೆ ದೇವ್ರ ಮೇಲೆ ನಂಬಿಕೆ ಬಿಡಬಾರ್ದು, ಒಳ್ಳೆ ಮನಸ್ಸಾಕ್ಷಿ ಬಿಡಬಾರ್ದು. ಹಾಗೆ ನಾವು ಅನೇಕ ಸರಿ ಬಿಟ್ಟು ಬಿಡ್ತೇವೆ. ಅದಕ್ಕೆ ಹೇಳ್ತಾ ಇದೆ ವಚನ, ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿನ ಬಿಡದೆ ಹಿಡಿದುಕೋ ಅಂತ ಹೇಳಿ. ಬಿಡಬಾರ್ದು. ನಾವು ಎಂತ ಪರಿಸ್ಥಿತಿ ಬಂದ್ರು ನಾವು ಒಳ್ಳೆ ಮನಸ್ಸಾಕ್ಷಿ, ನಂಬಿಕೆನ ಬಿಡದೆ ಹಿಡ್ಕೊಂಡಿರುವಾಗ ಏನಾಗ್ತದೆ ಅಂತಂದ್ರೆ ದೇವ್ರು ಕಾರ್ಯ ಮಾಡ್ತಾನೆ. ದೇವ್ರೇನ್ ಮಾಡ್ತಾನೆ, ನಮ್ಮ ಪರವಾಗಿ ಕಾರ್ಯ ಮಾಡ್ತಾರೆ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಅನೇಕ ಉದಾಹರಣೆಯನ್ನು ನಾವು ನೋಡ್ಬೋದು. ಅನೇಕ ಉದಾಹರಣೆಗೆ ಯೋಬನ ಉದಾಹರಣೆ. ಯೋಬನ್ ನಮಗೆ ಚರಿತ್ರೆ ಎಲ್ಲರಿಗೂ ಗೊತ್ತಿದೆ. ಯೋಬನಿಗೆ ಏನ್ ಬಂತು, ಕಷ್ಟ ಬಂತು ಅಲ್ವಾ. ಕಷ್ಟ ಬಂದು ಏನಾಯ್ತು, ಆತನ ಮಕ್ಕಳು ಸತ್ತೋದ್ರು, ಹೆಂಡತಿ ಬಂದು ಬೈತು ಹೋಗ್ತಾಳೆ, ಇನ್ನೂ ನೀನ್ ಯಥಾರ್ಥತ್ವ ಬಿಡ್ಲಿಲ್ಲ, ನೀನ್ ದೇವ್ರ ದೂಷಿ ಸಾಯ ಅಂತ ಹೆಂಡತಿನೂ ಬಿಟ್ಟು ಹೋಗ್ತಾಳೆ, ಎಲ್ಲರೂ ಬಿಟ್ಟು ಹೋಗ್ತಾರೆ, ಎಲ್ಲ ಸ್ನೇಹಿತರು, ಬಂಧು ಮಿತ್ರ ಎಲ್ಲರೂ ದೂರ ಆಗ್ತಾರೆ. ಆದ್ರೆ ಅವನು
ಕೊನೆಯವರೆಗೂ ಯೋಬನ್ ಏನ್ ಮಾಡ್ಲಿಲ್ಲ, ನಂಬಿಕೆ ಬಿಡ್ಲಿಲ್ಲ, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡ್ಲಿಲ್ಲ. ಅದಕ್ಕೆ ಏನಾಗ್ತದೆ, ಕೊನೆಗೆ ದೇವ್ರವನ್ನೇ ಎರಡರಷ್ಟಾಗಿ ಆಶೀರ್ವದಿಸ್ತಾನೆ. ಅವ್ನು ಮೊದ್ಲೇನು ಆಸ್ತಿ ಸಂಪತ್ತನ್ನ ಇಟ್ಕೊಂಡಿದ್ನೋ ಪಡ್ಕೊಂಡ್ರ ಅವ್ನು ಕಳ್ಕೊಂಡ್ ಪುನಃ ಏನ್ ಮಾಡ್ತಾರೆ, ದೇವ್ರವನ್ಗೆ 2 ಪಟ್ಟು ಕೊಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ನಂಬಿಕೆಯನ್ನ ಒಳ್ಳೆ ಮನಸ್ಸಾಕ್ಷಿನ ಇಟ್ಕೊಂಡು. ಅವ್ನ ಹೆಂಡತಿ ಒಳ್ಳೆ ಮನಸ್ಸಾಕ್ಷಿ ಇಟ್ಕೊಳ್ಳಿಲ್ಲ. ಕಷ್ಟ ಬರುವಾಗ ಏನ್ ಹೇಳ್ತಾರೆ, ಬಂದ್ಬಿಟ್ಟು ಇನ್ನೂ ನಿನ್ನ ಯಥಾರ್ಥತ್ವ ಬಿಡ್ಲಿಲ್ಲ, ದೇವ್ರ ದೂಷಿ ಸಾಯಿ ಅಂತ ಹೇಳ್ತಾರೆ. ಅದಕ್ಕೆ ಯೋಬನ್ ಹೇಳ್ತಾನೆ, ಮೂರ್ಖಳು ಮಾತಾಡದಂತೆ ನೀನ್ ಮಾತಾಡ್ತೀಯ, ದೇವ್ರ ರಸದಿಂದ ನಾವು ಒಳ್ಳೇದನ್ನ ಮಾತ್ರ ಹೊಂದ್ಕೋಬೇಕ, ಕೆಟ್ಟದನ್ನ ಹೊಂದ್ಕೋಬಾರ್ದ ನಾವು ಅಂತ ಹೇಳಿ ಯೋಬನ್ ಹೇಳೋದ್ರ ಬಗ್ಗೆ ನಾವು ನೋಡ್ತೇವೆ. ಹೀಗೆ ಹೇಳ್ತಾ ಹೋದ್ರೆ ಅನೇಕ ಭಕ್ತರ ಬಗ್ಗೆ ನಾವು ನೋಡ್ತೇವೆ. ಆದಿಕಾಂಡದಿಂದ ಪ್ರಕಟಣೆವರೆಗೆ ಅನೇಕ ನಾವು ಏನಾಗ್ತದೆ ಅಂತಂದ್ರೆ ಒಳ್ಳೆ ಮನಸ್ಸಾಕ್ಷಿಯನ್ನ ನಂಬಿಕೆಯನ್ನ ಹಿಡ್ಕೊಂಡವ್ರಿಗೆ ದೇವ್ರ ಕೈ ಬಿಡದೆ ನಡೆಸಿದ್ದನ್ನೇನು ನೋಡ್ತೇವಪ್ಪ ಅಂದ್ರೆ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಇವೆಲ್ಲ ಯಾಕೆ ನಮಗೆ ದೇವ್ರ ವಾಕ್ಯ ಇವತ್ತು ಕೊಡಲ್ಪಟ್ಟಿದೆ, ಇವತ್ತು ಯಾಕೆ ಇವ್ರದೆಲ್ಲ ಚರಿತ್ರೆ ನಮ್ಮ ಕೈಯಲ್ಲಿ ಸಿಕ್ಕಿದೆಯಪ್ಪ ಅಂತಂದ್ರೆ ನಾವು ಏನ್ ಮಾಡ್ಬೇಕು, ಆ ತರ ಒಳ್ಳೆ ಮನಸ್ಸಾಕ್ಷಿಯನ್ನ ನಂಬಿಕೆನ ಬಿಡದೆ ಹಿಡ್ಕೋಬೇಕು. ಅವಾಗ ದೇವ್ರು ನಮ್ಮನ್ನ ಏನ್ ಮಾಡ್ತಾನೆ ಅಂತಂದ್ರೆ ತಡವಾದ್ರೂ ಶ್ರೇಷ್ಠವಾಗಿ ನಡೆಸ್ತಾನೆ. ಕೆಲವೊಂದ್ಸಲ ದೇವ್ರು ನಮ್ಮನ್ನ ಕೈ ಹಿಡಿಯೋ ತಡ ಆಗತ್ತೆ, ಆದ್ರೂ ಬಿಡಲ್ಲ ಅಲ್ವಾ. ಒಂದ್ಸಲ ಯೇಸು ಸ್ವಾಮಿ ನೀರಿನ ಮೇಲೆ ಏನ್ ಮಾಡ್ತಾರೆ, ನಡ್ಕೊಂಡು ಬರ್ತಾ ಇರ್ತಾರೆ. ಪೇತ್ರ ಏನ್ ಮಾಡ್ತಾನೆ, ದೋಣಿಯಲ್ಲಿ ಪೇತ್ರನು ಮತ್ತೆ ಬೇರೆ ಶಿಷ್ಯರೆಲ್ಲ ಹೋಗ್ತಾ ಇರ್ತಾರಲ್ವಾ. ಅವಾಗ ಈ ಯೇಸುವನ್ನ ನೇರ್ ಮೇಲೆ ನಡ್ಕೊಂಡು ಬರೋದನ್ನ ನೋಡಿ ಭಯ ಪಟ್ಬಿಟ್ಟು ಏನ್ ಮಾಡ್ತಾರೆ, ಭಯ ಪಡ್ತಾರೆ. ಅವಾಗ ಸ್ವಾಮಿ ನಾನು ಹೆದರ್ಬೇಡ್ರಿ ಅಂತ ಹೇಳುವಾಗ ಅವ್ರೆ, ಸ್ವಾಮಿ ನೀನೇ ಆಗಿದ್ರೆ ನನಗೂ ನೀರಿನ ಮೇಲೆ ನಡ್ಕೊಂಡ್ ಬರಕ್ಕೆ ಹೇಳು ಅಂತ ಹೇಳ್ತಾರೆ. ಆಯ್ತಪ್ಪ ನಡ್ಕೊಂಡ್ ಬಾ ಅಂತ ಹೇಳುವಾಗ ಇವನೇನ್ ಮಾಡ್ತಾನೆ, ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋಗಿ ಏನ್ ಮಾಡ್ತಾನೆ, ಹಾಗೆ ಹತ್ರ ಹೋದಾಗ ಯೇಸು ಸ್ವಾಮಿ ಹತ್ರ ಹೋದಾಗ ಏನ್ ಮಾಡ್ತಾನೆ, ಅಯ್ಯೋ ನಾನು ನಡೀತಾ ಇದ್ದೇನೆ ಅಂತ ಹೇಳಿ ನಂಬಿಕೆಯನ್ನ ಬಿಟ್ಬಿಡ್ತಾನೆ. ಒಳ್ಳೆ ನಂಬಿಕೆಯಿಂದ ನಡ್ಕೊಂಡ್ ಬಂದ, ಆಮೇಲೆ ಬಿಟ್ಟ ನಂಬಿಕೆನೆ, ನಾನು ನಡೆದ್ಬಿಟ್ಟನಂತ ಹಾಗೆ ಮುಳುಗ್ತಾ ಇದ್ದಾನೆ. ಮುಳುವಾಗ ಏನ್ ಮಾಡ್ತಾ ಇದ್ದಾನೆ, ನೀರಲ್ಲಿ ಮುಳುಗೋಗ್ತಕ್ಕಂಥ ಪೇತ್ರನ ದೇವ್ರೇನ್ ಮಾಡಿದ್ರು, ಎತ್ತಿದ್ರು. ಹಾಗೆ ದೇವರು ನಮ್ಮನ್ನೇ ಬಿಡಲ್ಲ, ಮುಳುಗೋಗಕ್ ಬಿಡಲ್ಲ, ದೇವ್ರು ನಮ್ಮನ್ನೇ ಮೇಲಕ್ಕೆ ಎತ್ತಾನೆ. ನಾವು ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡ್ಕೊಳ್ಳುವಾಗ ದೇವ್ರು ಖಂಡಿತವಾಗಿಯೂ ನಮ್ಮ ಪಕ್ಷ ಇರ್ತಾನೆ, ಕಾರ್ಯ ಮಾಡ್ತಾನೆ. ಯಾಕಂತಂದ್ರೆ ಆತನು ನೀತಿ ಸ್ವರೂಪನು, ಆತನು ನೀತಿಯನ್ನು ಸಾಧಿಸ್ತಕ್ಕಂಥವನಾಗಿದ್ದಾನೆ ದೇವರು. ಅದರಿಂದ ಆತನು ತನ್ನ ಕಾರ್ಯವನ್ನು ಮಾಡ್ತಾನೆ. ತಡವಾದ್ರೂ ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಆತನ ಕಾರ್ಯವನ್ನು ಆತನು ತೋರಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಅದರಿಂದ ಸ್ವಾಮಿ ನಾನು ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ, ಈ ರೀತಿಯಾಗಿ ನನಗೆ ಅನ್ಯಾಯಗಳು, ತೊಂದರೆಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು ಉಂಟು ಸ್ವಾಮಿ, ನಮಗೆ ನಮ್ಮ ಕುಟುಂಬಕ್ಕೆ ಇವೆಲ್ಲವುಗಳಿಂದ ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವಪ್ಪ. ಈ ಪ್ರೇರು ಹಾದು ಹೋಗ್ತಕ್ಕಂಥ ಪರಿಸ್ಥಿತಿ ನಿನ್ನ ಬಲ್ಲಾತನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ. ಇವರಿಗೆ ಅನ್ಯಾಯ ಮಾಡ್ತಕ್ಕಂಥ ಎಲ್ಲ ಜನರಿಂದ ಸ್ವಾಮಿ ಅಪ್ಪ ಇವ್ರನ್ನ ಬಿಡಿಸಿ ಕಾಪಾಡು. ಯಾರು ಯಾವುದಲ್ಲಿ ಇವ್ರನ್ನ ಮೋಸಪಡಿಸದೆ ಸ್ವಾಮಿ ನೀನು ಇವರ ಪಕ್ಷವಾಗಿರ್ಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ಅಪ್ಪ ಈ ಕಷ್ಟಗಳು, ಹೋರಾಟಗಳು, ಅನ್ಯಾಯಗಳು ಮದುಗಳಲ್ಲಿ ಸ್ವಾಮಿ ಅಪ್ಪ ಇವ್ರು ನಿನ್ನ ಆಶ್ರಯಿಸಿಕೊಳ್ಳುವಂತೆ, ನಿನ್ನ ಸ್ತುತಿಸುವಂತೆ, ಒಳ್ಳೆ ಮನಸ್ಸಾಕ್ಷಿನ ನಂಬಿಕೆಯನ್ನು ಬಿಡದೆ ಹಿಡ್ಕೊಂಡು ನಿನಗಾಗಿ ನೆಲೆ ನಿಲ್ಲುವಂತೆ ಕೃಪೆ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಇವ್ರನ್ನ ಆಶೀರ್ವಾದ ಮಾಡು ಸ್ವಾಮಿ ಅಪ್ಪ. ತಡವಾದ್ರೂ ನೀನು ಆಶೀರ್ವದಿಸ್ತಕ್ಕಂಥವನು, ನಿನ್ನ ವಾಗ್ದಾನವನ್ನು ಇವ್ರ ಜೀವಿತದಲ್ಲಿ ನೆರವೇರಿಸುವಂಥವನಾಗಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ. ಇವ್ರನ್ನ ಆಶೀರ್ವಾದ ಮಾಡು. ಇವ್ರ ಊರಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕು ಸ್ವಾಮಿ. ಹೀಗೆ ಸ್ವಾಮಿ ಬೇಗನೆ ಇವ್ರ ಸಂಬಂಧಿಕರೆಲ್ಲರೂ ಇವರೊಂದಿಗೆ, ಇವ್ರ ಕುಟುಂಬದವರೆಲ್ಲರೂ ಇವರೊಂದಿಗೆ ಸಮಾಧಾನದಿಂದರಕ್ಕೆ ಕೃಪೆ ಮಾಡು. ಇವರಿಗೆ ಸಿಕ್ಕಬೇಕಾದ ಎಲ್ಲ ಪಾಲುಗಳು ಸಿಕ್ಲಿಕ್ಕೆ ಆಗುವಂತೆ ಕೃಪೆ ಮಾಡು. ಹಾಗೆ ಮಾಡೋ ದೇವರು ನೀವು ಆಗಿರೋದಕ್ಕಾಗಿ ಸ್ತೋತ್ರ. ಇವ್ರು ಮಾಡೋದ ಕೆಲಸ ಕಾರ್ಯಗಳನ್ನ ಆಶೀರ್ವಾದ ಮಾಡು. ಇವ್ರು ಹೋಗುವಾಗ ಬರುವಾಗ ಇವ್ರ ಜೊತೆಗೆ ಎಲ್ಲ ಕೆಡಿದ ಬಿಡುಗಡೆ ಕೊಡು ಸ್ವಾಮಿ. ಇವ್ರನ್ನ ಭಯದಲ್ಲಿ, ಭಕ್ತಿಯಲ್ಲಿ, ನಂಬಿಕೆ ವೃದ್ಧಿಪಡಿಸು. ಈ ಕುಟುಂಬದಲ್ಲಿ ದಿವ್ಯ ಶಾಂತಿ, ಸಂತೋಷ, ಸಮಾಧಾನ ಕೊಡು ಸ್ವಾಮಿ. ಈ ಕುಟುಂಬದ ಎಲ್ಲ ಕೊರತೆಗಳನ್ನ ನೀಗಿಸು. ಇವರೆಲ್ಲ ಬಲಹೀನತೆಗಳಲ್ಲಿ ನೀವು ಇವ್ರನ್ನ ಬಲಪಡಿಸಿ ಆಶೀರ್ವಾದ ನಡೆಸು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಈ ಪ್ರೇಯರನ್ನ ಇಲ್ಲಿಯವರು ನಡೆಸೋ ದೇವರೇ, ಇನ್ನು ಮುಂದಿನಗಳಲ್ಲಿ ಇನ್ನೂ ಶ್ರೇಷ್ಠವಾಗಿ ಇವ್ರನ್ನೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ರೀತಿಯಾಗಿರುವಂಥ ಸಂದೇಶವನ್ನ ಆಲಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇನ್.